ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ವೀಕ್ಷಕರೊಬ್ಬರು ತಮ್ಮ ಲೈಂಗಿಕತೆ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದು, ಅವರು ಶಿಶ್ನ ತುಸುಬಾಗಿದಂತಿದೆ. ಇದು ಮುಂದೆ ಲೈಂಗಿಕ ಬದುಕಿನ ಮೇಲೆ ಪರಿಣಾಮ ಬೀರಲಿದೆಯೇ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿನ ಅವರ ಪ್ರಶ್ನೆಗೆ ಪರಿಹಾರ ಒದಗಿಸುವ ಪ್ರಯತ್ನ ಮಾಡೋಣ. ಈ ಮೂಲಕ ಇದೇ ತರಹದ ಸಮಸ್ಯೆ ಹೊಂದಿರುವ ಇತರರು ಇದರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಕೆಲವು ಜನರಿಗೆ ಬಾಗಿದ ಶಿಶ್ನವಿರುತ್ತದೆ, ತುಸು ಬದಿಗೆ ಬಾಗಿದಂಥ ರಚನೆ ಇರುತ್ತದೆ. ಉದ್ರೇಕ ಸ್ಥಿತಿಯಲ್ಲಿ ಮೇಲ್ಬದಿಗೆ ಅಥವಾ ಕೆಳಬದಿಗೆ ಬಾಗಿದಂತಿರುತ್ತದೆ. ಇದು ಸಾಮಾನ್ಯವಾಗಿ ಬಹುತೇಕ ಪುರುಷರಿಗೆ ಯಾವುದೇ ಸಮಸ್ಯೆ ಎನಿಸದು. ಒಂದು ವೇಳೆ 30 ಡಿಗ್ರಿ ಕೋನಗಳಿಗಿಂತಲೂ ಹೆಚ್ಚಾಗಿ ಬಾಗಿದ್ದರೆ ಇದು ಸಮಸ್ಯೆಯ ಸ್ವರೂಪದಲ್ಲಿದೆ ಎನ್ನಬಹುದು. ಉದ್ರೇಕಗೊಂಡಾಗ ನೋವು ಕಾಣಿಸಿಕೊಂಡರೂ ಸಮಸ್ಯೆ ಎನ್ನಬಹುದು. ಇದಲ್ಲದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಅಡ್ಡಿಯಾಗುವಷ್ಟು ಬಾಗಿದ್ದರೂ ಇದೊಂದು ಸಮಸ್ಯೆ ಎನಿಸಿಕೊಳ್ಳುತ್ತದೆ. ನೀವು ಉದ್ರೇಕಗೊಂಡಾಗ ಶಿಶ್ನದಲ್ಲಿ ಸ್ಪಂಜಿನಂತಿರುವ ಪ್ರದೇಶದಲ್ಲಿ ರಕ್ತ ಸರಬರಾಜು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತದೆ. ಇದು ಶಿಶ್ನವನ್ನು ಹಿಗ್ಗಿಸುವಂತಾಗುತ್ತದೆ. ಜನನಾಂಗ ನೇರವಾಗಲು ಈ ಪ್ರದೇಶದ ಹಿಗ್ಗುವಿಕೆಯೇ ಕಾರಣವಾಗಿರುತ್ತದೆ. ಒಂದು ವೇಳೆ ಈ ಪ್ರದೇಶವು ಸಮರ್ಪಕವಾಗಿ ಹಿಗ್ಗದಿದ್ದಲ್ಲಿ ಶಿಶ್ನದ ಬಾಗುವಿಕೆ ಕಾಣಿಸಿಕೊಳ್ಳುತ್ತದೆ. ಇದು ಸಾಮಾನ್ಯವಾಗಿ ಶಿಶ್ನದ ಅಂಗರಚನೆಯ ಪರಿಣಾಮವಾಗಿ ಕಾಣಿಸಿಕೊಳ್ಳುವ ಸ್ಥಿತಿಯಾಗಿದೆ. ಆದರೆ ಕೆಲವೊಮ್ಮೆ ಚರ್ಮದ ಟಿಶ್ಯೂಗಳು ಹಾನಿಗೊಳಗಾಗಿದ್ದರೆ, ಇತರ ಸಮಸ್ಯೆಗಳಿದ್ದರೆ ಬಾಗಿದ ಶಿಶ್ನ ಅಥವಾ ನೋವಿನ ಉದ್ರೇಕ ಕಾಣಿಸಿಕೊಳ್ಳುತ್ತದೆ. ಬಹುತೇಕ ಜನರಲ್ಲಿ ಈ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ಬೇಕಾಗಿಲ್ಲ. ಆದರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಆಗದಂತಿದ್ದರೆ ಯೂರೋಲಜಿಸ್ಟ್ ಭೇಟಿ ಅತ್ಯಗತ್ಯವೆಂದು ಅರ್ಥ. ಇನ್ನು ಸಾಮಾನ್ಯವಾಗಿ ಶಿಶ್ನ ಬಾಗಿರಲು ಕೆಲವು ಕಾರಣಗಳಿವೆ. ಅವುಗಳೆಂದರೆ, ಸಾಮಾನ್ಯವಾದ ಅಂಗರಚನೆಗಿಂತ ಭಿನ್ನವಾಗಿರುವುದು, ಆಟೋ ಇಮ್ಯೂನ್ಯೂ ಡಿಸಾರ್ಡರ್, ಆನುವಂಶಿಕ ತೊಂದರೆ ಇಲ್ಲವೇ ಗಾಯಗಳು. ಸ್ನೇಹಿತರೆ, ಉದ್ರೇಕಗೊಂಡಾಗ ಶಿಶ್ನ ಬಾಗುವ ಸ್ಥಿತಿಗೆ ಪೇಯ್ರೋನಿಸ್ ಕಾಯಿಲೆ ಎನ್ನುತ್ತಾರೆ. ಸ್ನೇಹಿತರೆ, ಬಾಗುವಿಕೆ ತಡೆಯುವುದು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಈ ರೀತಿಯ ಸಮಸ್ಯೆ ತಡೆಯುವುದು ಸಾಧ್ಯವಿಲ್ಲ. ಲೈಂಗಿಕ ಕ್ರಿಯೆಯನ್ನು ತಡೆಯುವ ಮೂಲಕ ಮಾತ್ರ ತಡೆಹಿಡಿಯಬಹುದಾಗಿದೆ. ಇಲ್ಲದಿದ್ದರೆ ಇದು ಶಿಶ್ನವನ್ನು ಅಗತ್ಯಕ್ಕಿಂತ ಹೆಚ್ಚು ಹಿಗ್ಗಿಸಿ ಹಾನಿ ಉಂಟುಮಾಡಬಹುದು. ಈ ರೀತಿಯ ಸಮಸ್ಯೆ ಕಂಡು ಬಂದಾಗ ವೈದ್ಯರನ್ನು ಭೇಟಿಯಾಗುವುದು ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.